ಹಾಯ್ ಫ್ರೆಂಡ್ಸ್, ಇವತ್ತಿನ ನಾನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಸೊ ಇದು ನನ್ನ ಓನ್ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಿಸಿನೀರು ತೊಗೋತೀನಿ, ಅದಕ್ಕೆ ನಾನೇ ರೆಡಿ ಮಾಡಿರೋ ಪೌಡ್ರ್ ಇದೆ. 9 ಐಟಮ್ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ಸೊ ಅದನ್ನು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತೀನಿ, ಯಾಕಂದ್ರೆ ತುಂಬ ಹೀಟ್ ಆಗುತ್ತೆ ಬಾಡಿಗೆ ಅನ್ನೋ ಕಾರಣದಿಂದ ಸ್ವಲ್ಪ ಯೂಸ್ ಮಾಡಿ ಹೆಚ್ಚಿಗೆ ಕುಡಿದ್ಬಿಡ್ತೀನಿ. ಕಹಿ ಇರೋದ್ರಿಂದ ಮೆಂತೆಲ್ಲ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ 1/2 ಲೀಟ್ರ್ ಬಿಸಿ ನೀರನ್ನ ಕುಡಿತೀನಿ. ಇದು ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಮಾರ್ನಿಂಗ್ ನಾನು ಎದ್ದ ತಕ್ಷಣ ಫಸ್ಟ್ ಇದೇ ಮಾಡೋದು. ಸೊ ನೋಡಿ ಯಾವ ರೀತಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಫುಲ್ ಖಾಲಿ ಮಾಡ್ತೀನಿ ಡೈಲಿ ನೀರನ್ನ. ನಾನು ಒಂದು 1/2 ಲೀಟ್ರ್ ಕುಡಿದ್ರೆ ಸ್ವಲ್ಪ ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ. ಅದಾದಮೇಲೆ ಒಂದು 9 to 10 ಒಳಗೆ ನಾನು ಒಂದು ಮಗ್ ಥರ ಇಟ್ಕೊತೀನಿ. ಅದರೊಳಗೆ ಮಜ್ಜಿಗೆ, ಸೊ ಗಂಜಿ ಏನು ಯೂಸ್ ಮಾಡ್ತೀನಿ ಅಂದರೆ ನಾನು ಜೀನಿ ಪೌಡ್ರ್ ಯೂಸ್ ಮಾಡ್ತೀನಿ. 1.5 ಸ್ಪೂನ್ ಅಷ್ಟೇ ನಾನು ಜೀನಿ ಪೌಡ್ರನ್ನ ಗಂಜಿ ಟೈಪ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿರುತ್ತೆ ಮಜ್ಜಿಗೆ ಅಂತಂದರೆ ಮೊಸರನ್ನ ಮಿಕ್ಸ್ ಮಾಡಿಕೊಡಿ, ಸ್ವಲ್ಪ ಗಟ್ಟಿ ಮೊಸರು ಅದಕ್ಕೆ ಹಾಕ್ಕೊಳ್ಳಿ, ಬಿಸಿದು ಬೇಕಾದ್ರೂ ಕುಡಿಬೋದು. ಆಫ್ಟರ್ 1 to 2ಗೆ ನಾನು ಲಂಚ್ ಮಾಡ್ತೀನಿ. ಊಟ ನೋಡಿ ಸಿಂಪಲ್ ಆಗಿದೆ. ಒಂದು ರೊಟ್ಟಿ, ಮೊಸರು, ಸೊಪ್ಪಿನ ಪಲ್ಯ, ಸ್ವಲ್ಪ ರೈಸು, ಎಲ್ಲ ಐಟಮ್ಸ್ ಬಿಡಬಾರ್ದು ಅಂತ ಸ್ವಲ್ಪನೇ ಆ್ಯಡ್ ಮಾಡ್ತೀನಿ. ಮತ್ತು ನೈಟು 6 to 7 ಒಳಗೆ ನಾನು ಇನ್ನೊಂದು ಸಲ ಗಂಜಿ ಕುಡಿತೀನಿ. ಸೊ ಇದೇ ನನ್ನ ಫುಲ್ಲು. ಅದ್ರ ಮಧ್ಯೆ ನಾನು ಸ್ನ್ಯಾಕ್ಸ್, ಟೀ, ಕಾಫಿ ಏನೂ ಕುಡಿಯೋಲ್ಲ. ಬೇಕು ಅನ್ನೋರು 1 ಕಪ್ ಕಾಫಿ ಕುಡಿಬೋದು. ಲೋ ಶುಗರ್, ಕಮ್ಮಿ ಹಾಕ್ಕೊಳ್ಳಿ ಶುಗರ್ನ. ಬಿಟ್ಟೇ ಬಿಡಿ ಅಂತ ಹೇಳಿಲ್ಲ, ಸ್ವಲ್ಪ ನಿಮಗೆ ಬೇಕು ಅಂತಂದರೆ ನೀವು ಟೀನ ಈವ್ನಿಂಗು ಇಲ್ಲ ಮಾರ್ನಿಂಗ್ ಯಾವ ಟೈಮಲ್ಲಾದರೂ ಆಫ್ಟರ್ನೂನ್ 12 ಮೇಲೆ ಕುಡೀರಿ. ಸೊ ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ರಿಸಲ್ಟ್ ಕೂಡ ಬೇಗ ಬರುತ್ತೆ, ನೋಡ್ತಾ ಇರಿ. ಮತ್ತು ನಾಳೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.